ಇಂದು ಮೇ 29. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಈ ಒಂದು ಅಮೂಲ್ಯ ಬರಹ ಯಾಕೆ ಅಮೂಲ್ಯ ಅಂತೀನಂದ್ರೆ, ಇದು ಮನುಷ್ಯ ಜಾತಿಯನ್ನು ದೇವರು ಸೃಷ್ಟಿಸಿದಲ್ಲ. ಆವಾಗ ಅವ ಏನು ಮಾಡಿದ? ಎರಡು ಭಾಗಗಳನ್ನಾಗಿ ವಿಂಗಡಿಸಿದ. ಮನುಷ್ಯ ಜಾತಿಯಲ್ಲಿ ಎರಡು ಒಂದು ಹೆಣ್ಣು, ಒಂದು ಗಂಡು. ಹೆಣ್ಣು ಸ್ತ್ರೀ, ಗಂಡು ಪುರುಷ. ಇಲ್ಲೇ ಮಾರೋಸ್ ಅವರು ಈ ಬರಹದಲ್ಲಿ ಸ್ತ್ರೀ ಕುರಿತು ಬರೀತಾರೆ. ಭಾಳ ಅಪರೂಪವಾದಂಥ ಒಂದು ಚಿಂತನೆಗಳು ಇಲ್ಲಿ ಮೂಡಿ ನಿಂತಿವೆ. ಅದರ ಶಿರೋನಾಮೆ ಇನ್ ಪ್ರೇಜ್ ಆಫ್ ವುಮನ್ಹುಡ್. ಇನ್ ಪ್ರೇಜ್ ಆಫ್ ವುಮನ್ಹುಡ್. ಅಬ್ಬಾ! Womanhood is a mission and a fulfillment, an inspiration of dignity and character. It is a mark of the spirit of the world and of God. Abba! If it is a symbol of vanity and fickleness, it is equally a living evidence of intense piety and selfless devotion. Abba! If at times it can be an expression of the flesh, the world and its pleasures, it is also an affirmation of self-giving, willing, imagination and love. Oh! Womanhood is embodiment of the spirit of sacrifice, of its works of mercy, of the education of the young. It is a soul-giving and whole-giving at one and the same time. Womanhood is Eve and Mary in Eden and Nazareth. The religious woman possesses the noble qualities of sex and is its sanctification and glorious adornment. Only the religious woman will know how to temper with kindness the repression of loose morals. Only she will know how to preserve from humiliation and educate in decency and in the religious and civil virtues delinquent youth. Only she will be able to render fruitful the rehabilitation of mankind. ವಾರೆ ವಾಹ್! ಎಷ್ಟೊಂದು ಅದ್ಭುತವಾದ ಲೇಖನ ಇದೆ ಅಂತೇಳಿದು. ನಿಜವಾಗಲೂ ಇದೊಂದು ಚಿಂತನಪರ ಲೇಖನ, ಬಹಳ ಶ್ರೇಷ್ಠವಾದ ಲೇಖನ ಅಂತ ಅನ್ನಿಸ್ತದೆ. ಕೇವಲ ಒಂದು ಪುಟದಲ್ಲೇ ಆ ಸ್ತ್ರೀತ್ವ, ವುಮನ್ಹುಡ್ ಅಂದರೆ ಸ್ತ್ರೀತ್ವ ಅಥವಾ ಸ್ತ್ರೀ ಜಾತಿಯನ್ನು ಕುರಿತು ಎಷ್ಟೊಂದು ಅಪರೂಪವಾದ, ಅಮೂಲ್ಯವಾದ, ಅತ್ಯಂತ ಶ್ರೇಷ್ಠವಾದ ಮಾತುಗಳನ್ನು ಜೆ ಮಾರೋಸ್ ಅವರು ಇಲ್ಲಿ ಈಡೇರಿಸಿದ್ದಾರೆ. ಈ ಸ್ತ್ರೀತ್ವದ ನಿಯೋಗ, ನಡತೆ, ಘನತೆ ಇವೆಲ್ಲ ಗುಣಗಳ ಸ್ಫೂರ್ತಿ ಸ್ತ್ರೀತ್ವ. ದೇವರ ಹಾಗೂ ಈ ಜಗತ್ತಿನ ಚೈತನ್ಯದ ಗುರುತು ಸ್ತ್ರೀತ್ವ. ದೇವರ ಹಾಗೂ ಈ ಜಗತ್ತಿನ ಚೈತನ್ಯದ ಗುರುತು ಸ್ತ್ರೀತ್ವ. ಒಂದು ವೇಳೆ ಅವಳು ದುರಹಂಕಾರದ ಮತ್ತು ಚಂಚಲತೆಯವಳು ಅಷ್ಟೇ ಅಲ್ಲದೆ ತೀವ್ರವಾಗಿ ನಿಷ್ಠೆರೂಪ ಆಗಿರ್ಬೋದು. ಕೆಲವೊಮ್ಮೆ ಆಗ್ತಿರ್ತಾಳೆ ಕೆಲವೊಬ್ಬರು. ಆದರೂ ತೀವ್ರವಾಗಿರುವ ನಿಷ್ಠೆಯ ಸಾಕ್ಷಿರೂಪಳು, ಅತ್ಯಂತ ನಿಸ್ವಾರ್ಥ ಭಕ್ತಿವಂತಳು ಆಗಿ ನಮಗೆ ಸಾಕಷ್ಟು ಸಲ ತೋರಿಸ್ತಾಳೆ ಯಾರು? ಸ್ತ್ರೀ. ಇನ್ನು ಈ ದೈಹಿಕವಾದ ದೃಷ್ಟಿಯಿಂದ ನಾವು ನೋಡಬೇಕಾದ್ರೆ ಈ ಜಗತ್ತಿಗೆ
ಹಾಗೂ ಅದರ ಮೋಜು ಮಸ್ತಿಗಳಲ್ಲಿಯೂ ಸಹ ನಾವು ಸ್ತ್ರೀಯರನ್ನು ನೋಡ್ತೇವೆ. ಅದು ಒಂದು ವಿಶಿಷ್ಟವಾದಂತಹ ಒಂದು ಕೆಳಮಟ್ಟದ ಒಂದು ನೋಟ ಅಂತ ನಾವು ಹೇಳ್ಬೋದು. ಆಮೇಲೆ ತಾನಾಗಿ ನೀಡುವಂಥ ಇಚ್ಛಿಸುವ ಕಲ್ಪನೆಯ ಪ್ರೀತಿಯ ದೃಢೀಕರಣವನ್ನು ಸ್ತ್ರೀ ಅನೇಕ ಸಾರಿ ತನ್ನ ಬದುಕಿನಲ್ಲಿ ತೋರಿಸಿಕೊಡ್ತಾಳೆ ಅಂತ ಮಾತು ಹೇಳ್ತಾಳೆ. ಸ್ತ್ರೀ ತ್ಯಾಗದ ದಯೆಯ ಕಾರ್ಯಗಳ ಈ ತರುಣರು ತರುಣರಂದ್ರೆ ಸಾಧ್ಯದಿಂದ ಬಾಲಕರನ್ನ ಹಿಡ್ಕೊಂಡು ಅವ್ರು ದೊಡ್ಡವರಾಗೋ ತನಕ ಅವರ ಶಿಕ್ಷಣದ ಒಂದು ಸಾಕಾರ ಮೂರ್ತಿ ಸ್ತ್ರೀ. ಹೌದಲ್ಲ, ನಾವೆಲ್ಲ ಅನುಭವಿಸ್ತೇವದನ್ನು. ಒಂದೇ ಸಲ ಒಂದೇ ವೇಳೆಗೆ ಅವಳು ಒಂದು ಆತ್ಮಸಮರ್ಪಣೆಯ ಸಾಕಾರ ಮೂರ್ತಿ ಹಾಗೂ ಒಂದು ಪರಿಪೂರ್ಣ ವ್ಯಕ್ತಿತ್ವದವಳು ಅಂಥೇಳಿ ಹೊಗಳ್ತಾರೆ ಇಲ್ಲಿ ಆ ಸ್ತ್ರೀಯನ್ನು. ಆಮೇಲೆ ಅದಕ್ಕೆ ಅವರು ಉದಾಹರಣೆಯನ್ನು ತಮ್ಮ ಕ್ರಿಶ್ಚಿಯನ್ರಾಗಿರೋದ್ರಿಂದ ಆ ಈಡನ್ ಗಾರ್ಡನ್ದಲ್ಲಿ ನಾಜರತದಲ್ಲಿಯ ಈವ್ ಹಾಗೂ ಮೇರಿಯ ಉದಾಹರಣೆಗಳನ್ನು ಇಲ್ಲಿ ನೀಡುತ್ತಾರೆ. ಅದನ್ನು ವಿವರವಾಗಿ ಹೇಳುವುದು ನನ್ನಿಂದ ಸದ್ಯಕ್ಕೆ ಸಾಧ್ಯವಿಲ್ಲ. ಇನ್ನು ರಿಲೀಜಿಯಸ್ ಆಗಿರ್ತಾರೆ ಅಂತ ಹೆಚ್ಚಿಗೆ ಸ್ತ್ರೀಯರು ಹೆಚ್ಚಿಗೆ ರಿಲೀಜಿಯಸ್ ಆಗಿರ್ತಾರೆ. ಆಕೆಗೆ ಗೊತ್ತಾಗಿಬಿಡ್ತದೆ. ಆಕೆ ಅಷ್ಟಾದರೂ ಸಹಿತ ಜೀವನದಲ್ಲಿ ಒಂದು ಆಕೆ ಲೈಂಗಿಕತೆ ವಿಷಯವಾಗಿ ಮತ್ತು ಯಾವ ರೀತಿ ಅದನ್ನು ಧಾರ್ಮಿಕವಾಗಿ ಪುಣ್ಯದ ರೀತಿಯಾಗಿ ವೈಭವದ ಅಲಂಕಾರವಾಗಿ ನಾವು ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ಆಕೆ ತಿಳಿದವಳಾಗಿರ್ತಾಳೆ. ಯಾಕಂದ್ರೆ ಗಂಡು ಹೆಣ್ಣು ಅನ್ನೋದು ಒಂದು ಈ ಸೃಷ್ಟಿಯಲ್ಲಿಯ ಒಂದು ನಿಯಮ. ಆ ನಿಯಮದ ಅನುಸಾರ ಅದಕ್ಕೆ ಹೋಗಬೇಕಾಗ್ತದೆ. ಇನ್ನು ಕೀಳು ಮಟ್ಟದ ಏನಾದರೂ ನೈತಿಕತೆಯಕ್ಕೆ ಕಂಡ್ರೆ ಅದನ್ನು ಗಮನಿಸ್ತಾಳೆ. ಆಮೇಲೆ ಅದಕ್ಕೊಂದು ದೊಡ್ಡದೊಂದು ಕೋಪವನ್ನು ತೋರಿಸ್ತಾಳೆ, ದಯೆಗೆ ತೋಪನಿಸ್ತಾಳೆ. ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಸ್ತ್ರೀಗೆ ಚೆನ್ನಾಗಿ ಗೊತ್ತಿರ್ತದೆ ಅಂತ ಹೇಳ್ತಾಳೆ. ಆಮೇಲೆ ಅಪಮಾನ ಆದಾಗ ಸಹಿತ ನಾವು ಯಾವ ರೀತಿ ಬದುಕಬೇಕು, ಸಭ್ಯತೆಯ ಶಿಕ್ಷಣವನ್ನು ಯಾವ ರೀತಿ ನಾವು ಸಮಾಜಕ್ಕೆ, ಮನೆಯಲ್ಲಿ ಮಕ್ಕಳಿಗೆ, ಸಮಾಜಕ್ಕೆ ನೀಡಬೇಕು ಅನ್ನೋದನ್ನು ಸ್ತ್ರೀ ಚೆನ್ನಾಗಿ ಬಲ್ಲಳು. ಧಾರ್ಮಿಕ ನಾಗರಿಕ ಸದ್ಗುಣಗಳನ್ನು ಅಪರಾಧಿ ಮನೋಭಾವದ ತರುಣರನ್ನು ತಿದ್ದುವುದರಲ್ಲಿಯೂ ಸ್ತ್ರೀ ಬಹುದೊಡ್ಡ ಪಾತ್ರವನ್ನು ಆಡ್ತಾಳೆ ಅಂಥೇಳಿ ಇಲ್ಲೇ ಮಾರುಸೋರು ಬರೀತಾರೆ. ಹೀಗೆ ಸ್ತ್ರೀಗೆ ಮಾತ್ರ ಪರಿಣಾಮಕಾರಿಯಾಗಿ ಪ್ರಭಾವಯುತವಾಗಿ ಮಾನವ ಕುಲವನ್ನು ಪುನಃ ಚೈತನ್ಯಗೊಳಿಸುವಂತಹ ಸಾಮರ್ಥ್ಯ ಅವಳಲ್ಲಿ ಉಂಟು ಅನ್ನುವುದನ್ನು ಅವ್ರು ಹೇಳ್ತಾರೆ. ಅಂದರೆ ಸ್ತ್ರೀಯ ಪಾತ್ರ ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಒಂದು ಅದ್ಭುತವಾದ ಪಾತ್ರ ಉಂಟು ಅನ್ನುವುದನ್ನು ಅವರು ಇಲ್ಲಿ ಬರೆದಿರಿಸ್ತಾರೆ. ಅದಕ್ಕದರ ಶಿರೋನಾಮೆ ಇನ್ ಪ್ರೇಜ್ ಆಫ್ ವುಮನ್ಹುಡ್, ಪ್ರಶಂಸೆ, ಸ್ತ್ರೀತ್ವದ ಪ್ರಶಂಸೆ ಅನ್ನಬಹುದು ನಾವು. ಅದರ ಅನುವಾದ ಸ್ತ್ರೀತ್ವದ ಪ್ರಶಂಸೆಯೇ. ಅಪರೂಪವಾದಂತಹ ಬರಹ, ಅಮೂಲ್ಯವಾದಂತಹ ಬರಹ. ನಮಸ್ಕಾರ.